ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಎಲ್ಲರಿಗೂ ಹೊಸ ಒಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋ ನಾವು ಕಂಪ್ಲೀಟ್ಲಿ ಫೋಕಸ್ ಮಾಡೋದು CA ಫೌಂಡೇಶನ್. ಈ ಮೇ 2025 ಎಕ್ಸಾಮಿನೇಷನ್ ಬರೆಯುವ ಸ್ಟೂಡೆಂಟ್ಸ್ ತುಂಬಾ ಜನರು ಮೆಸೇಜ್ ಮಾಡಿದ್ರು, ಯಾವ ತರ ಸರ್ ಇನ್ನು 30 ಡೇಸ್ ಕಲಿಬೇಕು, 30 ಡೇಸ್ ಪ್ಲಾನ್ ನಾವು ಯಾವ ತರ ಮಾಡ್ಬೇಕು, ಇನ್ನು ಸ್ವಲ್ಪ ದಿನ ಮಾತ್ರ ಇದೆ, ಸೊ ನಾವು ಯಾವ ತರ ಒಳ್ಳೆ ಒಂದು ಅಟೆಂಪ್ಟ್ ಕೊಡಬೇಕು ಅಂತ ಮೆಸೇಜ್ ಮಾಡಿದ ಕಾರಣ ನಾವೊಂದು ವಿಡಿಯೋ ಮಾಡ್ತಿದ್ವಿ. ಸೊ ಇಟ್ ಈಸ್ ಅ ರಿಕ್ವೆಸ್ಟೆಡ್ ವಿಡಿಯೋ. ಸೊ ಸಿಂಪಲ್ ಆಗಿ ನೋಡೋದಾದ್ರೆ ಫಸ್ಟ್ ಥಿಂಕ್ ಮಾಡ್ಕೊಳ್ಳಿ, ನಿಮಗೆ ಸ್ವಲ್ಪ ದಿನಾನೇ ಇದೆ. ಓಕೆ, ಯಾಕಂತ ಹೇಳಿದ್ರೆ ವೈ ಆಮ್ ರೈಟಿಂಗ್ DAYS, ಓಕೆ, 30 ಡೇಸ್ ಲೆಫ್ಟ್. ಸೊ ವೈ ಆಮ್ ರೈಟಿಂಗ್ ದಿಸ್ ಪಾಯಿಂಟ್ ಈಸ್, ಕೆಲವರ ಮನಸ್ಸಲ್ಲಿ ನೆಕ್ಸ್ಟ್ ಮಂತ್, ಇಟ್ ಮೀನ್ಸ್ ದಿಸ್ ಇಸ್ ಏಪ್ರಿಲ್, ನೆಕ್ಸ್ಟ್ ಮಂತ್, ನೆಕ್ಸ್ಟ್ ತಿಂಗಳಿದೆ ಸರ್, ಇಟ್ ಮೀನ್ಸ್ ಇನ್ ಮೈಂಡ್ ಅಲ್ಲಿ ಏನಾಗುತ್ತೆ, ಸೊ ಯು ಹ್ಯಾವ್ ಒನ್ ಮಂತ್ ಇದ್ರೆ ಸ್ವಲ್ಪ ಕೂಡ ಲೀಜರ್ ಬರುತ್ತೆ. ಸೊ ಅದನ್ನ ನೀವು ಒಂದು ಚೇಂಜ್ ಮಾಡಬೇಕು. ಯು ಹ್ಯಾವ್ 30 days left. It means you have to count in days or you have to count in hours, because you have 4 papers ಇದೆ. ಆ 4 papers ಗೆ ನಾವು ಡೈಲಿ ಯಾವ ತರ ಅಲೋಕೇಟ್ ಮಾಡ್ತೀವಿ, ಸೊ ಅದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೆಕೆಂಡ್ ಒನ್, ಯು ಹ್ಯಾವ್ ಟು ಮೇಕ್ ಅ ಗುಡ್ ಸ್ಟಡಿ ಪ್ಲಾನ್. ನಾನು ಇದು ಸ್ಟಡಿ ಪ್ಲಾನ್ ಹೇಳ್ತಾ ಇಲ್ಲ, ನೀವು ಯಾವ ತರ ಬರೀಬೇಕು ಅಂತ. ಆದ್ರೆ ಒಂದು ಮಾತ್ರ ನೆನ್ಪಿಟ್ಕೊಳ್ಳಿ, ಎಲ್ಲಾ ಸಬ್ಜೆಕ್ಟಿಗೂ ಡೈಲಿ ಏನಾದ್ರೂ ಒಂದು ಟೈಮ್ ನೀವು ಕೊಡ್ಲೇಬೇಕು. ಈಗ ಫಾರ್ ಎಕ್ಸಾಂಪಲ್ ನೀವು ಅಕೌಂಟ್ಸ್, ಇಕನಾಮಿಕ್ಸ್, ಲೋ ಅಂಡ್ ಮ್ಯಾಥಮ್ಯಾಟಿಕ್ಸ್ ಅಥವಾ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಬರೆಯೋದಾದ್ರೆ ಫಸ್ಟ್ ಡೇ ನೀವು ಲೋ 4 hours ಕಲಿತೀರಾ, ಬಾಕಿ 3, 2, 1 ಈ ತರ ಆದ್ರೆ ಸೆಕೆಂಡ್ ಡೇ ನೀವು ಎಕನಾಮಿಕ್ಸ್, ಲೋ, ಮ್ಯಾಥಮ್ಯಾಟಿಕ್ಸ್, ಅಕೌಂಟ್ 4, 3, 2, 1. ಸೊ ಈ ತರ ನಾವು ಹೋಗುವಾಗ ಎಲ್ಲಾ ದಿನ ನಾವೇನ್ ಮಾಡ್ತೀವಿ, ಎಲ್ಲಾ ಸಬ್ಜೆಕ್ಟ್ ನಾವು ಓದ್ತೀವಿ. ಸೊ ಆ ತರ ಓದುವಾಗ ಎಲ್ಲಾ ಸಬ್ಜೆಕ್ಟ್ ನಮಗೆ ಗೊತ್ತಾಗುತ್ತೆ. ನಾವು ಇಲ್ಲಿ ಕಲಿತ 4 hours ಕಾನ್ಸೆಪ್ಟ್ ಈ ಅಕೌಂಟ್ ಟೈಮಲ್ಲಿ ನಾವೇನ್ ಮಾಡಬೇಕು, ರಿವೈಸ್ ಮಾಡಬೇಕು. ಆಗ ಎಲ್ಲಾ ದಿನ ಏನಾಗುತ್ತೆ, ರಿವಿಷನ್ ಆಗ್ತಾನೆ ಇರುತ್ತೆ, ಕಂಟಿನ್ಯೂಟಿ ನಮಗೆ ಸಿಗುತ್ತೆ. ದಟ್ ಈಸ್ ಒನ್ ಐಡಿಯಾ. ಅಂಡ್ ನೀವು ಟೈಮ್ ಅಲೋಕೇಟ್ ಮಾಡುವಾಗ ನಿಮಗೆ ಸಂಡೇ, ಎಂಟರ್ಟೈನ್ಮೆಂಟ್ ಡೇಸ್ ಇದ್ರೆ, ಮತ್ತೆ ಮದುವೆ, ಆ ತರ ಏನಾದ್ರೆಲ್ಲ ಬರುತ್ತೆ, ಅನ್ಎಕ್ಸ್ಪೆಕ್ಟೆಡ್ ಬಿಡಿ, ಬಾಕಿ ಎಲ್ಲದಕ್ಕೂ ನೀವು ಟೈಮ್ ಅಲೋಕೇಟ್ ಮಾಡಬೇಕು. ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡು ನಿಮಗೆ ಯಾವ ತರ ಮಾಡಬಹುದು ಅಂತ ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ನೀವು ಮಾಡಬೇಕು. ಓಕೆ, ಕ್ಲಿಯರ್? ಸೆಕೆಂಡ್ ಒನ್, ಡೋಂಟ್ ಟ್ರೈ ಟು ಸ್ಟಡಿ ನ್ಯೂ ಥಿಂಗ್ಸ್. ಇನ್ನು ಲಾಸ್ಟ್ 30 ಡೇಸ್ ಮಾತ್ರ ಇದೆ. ಈಗ ಆಲ್ರೆಡಿ ನಿಮ್ದು ಕ್ಲಾಸಸ್ ಎಲ್ಲ ಆಗಿರಬಹುದು. ನೀವೇನ್ ಮಾಡಬೇಕು, ನ್ಯೂ ಕಾನ್ಸೆಪ್ಟ್ ಸ್ಟಡಿ ಮಾಡ್ಲಿಕ್ಕೆ ಹೋಗದೆ. ಫಾರ್ ಎಕ್ಸಾಂಪಲ್ ನೀವೀಗ ಹೊಸ ಅಮೆಂಡ್ಮೆಂಟ್ ಆ ತರ ಏನು ಬಂದಿಲ್ಲ, ನೀವು ಆಲ್ರೆಡಿ ಈಗ ವೈಟೇಜ್ ಬೇಸ್ ಕಲ್ತಿರ್ತೀರಲ್ಲ, ಯಾವ್ದೆಲ್ಲ ಚಾಪ್ಟರ್ಸ್ ಇಂಪಾರ್ಟೆಂಟ್ ಅಂತ, ಅದೇ ಚಾಪ್ಟರ್ಸ್ಗೆ ಮೋರ್ ಅಂಡ್ ಮೋರ್ ಎಫರ್ಟ್ ಇಟ್ಕೊಂಡು ನೀವು ಒಳ್ಳೆದಾಗಿ ಕಲಿಬೇಕು. ಇನ್ ಸ್ಪೆಷಲಿ ನಾವು ಲೋ ಸಬ್ಜೆಕ್ಟ್ ಬಗ್ಗೆ ಹೇಳೋದಾದ್ರೆ, ಈಗ ನೀವು ಲೋನಲ್ಲಿ ಈಗ ಫಾರ್ ಎಕ್ಸಾಂಪಲ್ ನೀವು LLP ಬಿಟ್ಟಿದ್ದೀರಾ, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ನೀವು ಬಿಟ್ಟಿದ್ದೀರಾ ಅಂತ ಹೇಳಿದ್ರೆ, ಸೊ ಜಸ್ಟ್ ಲೀವ್ ಇಟ್, ನೀವು ಅದಕ್ಕೆ ಹೋಗ್ಬಿಡಿ. ಯಾಕಂತ ಹೇಳಿದ್ರೆ ಬಾಕಿ ಚಾಪ್ಟರ್ಸ್ ಇಂಪಾರ್ಟೆನ್ಸ್ ಇದೆ. ಎಕ್ಸಾಮಿಗೆ ನೀವು ಎಷ್ಟು ಕ್ವಶನ್ ಬರೀತೀರಾ, ಎಷ್ಟು ಕ್ವಶನ್ಗೆ ಉತ್ತರ ಬರೀತೀರಾ, ಅದರ ಬಗ್ಗೆ ಏನೂ ಚಿಂತೆ ಮಾಡ್ಕೋಬೇಡಿ. ನೀವು ಯಾವ ಕ್ವಶನ್ ಅನ್ನು ಬರೀತೀರಾ, ಆ ಕ್ವಶನ್ಗೆ ಎಷ್ಟು ಒಳ್ಳೇದಾಗಿ ಬರೀತೀರಾ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಯಾವ ಕ್ವಶನ್ ಬರೀತೀರಾ ಅದಕ್ಕೆ ಎಷ್ಟು ಒಳ್ಳೇದಾಗಿ ಬರೀತೀರಾ, ದಟ್ ಈಸ್ ಇಂಪಾರ್ಟೆಂಟ್. ಕ್ಲಿಯರ್? ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಅಂತ ಹೇಳೋದು, ಸೊ ಡೋಂಟ್ ಟ್ರೈ ಟು ಸ್ಟಡಿ ನ್ಯೂ ಥಿಂಗ್ಸ್ ಬಿಕಾಸ್ ಯು ಹ್ಯಾವ್ ಲೆಸ್ ಟೈಮ್. ಟ್ರೈ ಟು ರಿಮೆಂಬರ್ ಇಟ್. ನೆಕ್ಸ್ಟ್, ಫಾರ್ ಇಂಪಾರ್ಟೆಂಟ್ ಟಾಪಿಕ್ಸ್ ಯು ಹ್ಯಾವ್ ಟು ರೈಟ್ ಅಂಡ್ ಸ್ಟಡಿ. ಸೊ ಇಲ್ಲಿ ನೀವು ನ್ಯೂ ಥಿಂಗ್ಸ್ ಅನ್ನು ಸ್ಟಡಿ ಮಾಡ್ತಾ ಇಲ್ಲ, ಸೊ ಓನ್ಲಿ ವೇಟೇಜ್ ಬೇಸ್ ನೀವು ಕನ್ಸೆಪ್ಟ್ ಮರಿತೀರಾ, ಅದನ್ನ ನೀವು ನೋಡ್ಬೇಕು, ನೀವು ಬರ್ದು ಕಲಿಬೇಕು. ಸರ್ ಬರ್ದು ಕಲಿಲಿಕ್ಕೆಲ್ಲ ಟೈಮ್ ಇಲ್ಲ. ಸೊ ಅಗೇನ್ ಐ ಆಮ್ ಸೇಯಿಂಗ್, ನೀವು ಎಷ್ಟು ಕ್ವಶನ್ ನೀವು ಸುಮ್ಮನೆ ನೋಡ್ತೀರಾ, ಓಕೆ, ದಟ್ ಈಸ್ ವೆರಿ ಹೆಲ್ಪ್ಫುಲ್. ಆದ್ರೆ ಎಷ್ಟು ಕಾನ್ಸೆಪ್ಟ್ ನೀವು ಸುಮ್ಮನೆ ಓದಿ ಬಿಡುವುದು, ಓದಿ ಒಂದು ಕಾನ್ಸೆಪ್ಟ್ ಅನ್ನು ಬರೆಯುವುದು, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಟ್ ವಿಲ್ ಟೇಕ್ ಸಮ್ ಟೈಮ್, ಐ ನೋ ವೆರಿ ವೆಲ್. ನೀವೇನ್ ಮಾಡ್ಬೇಕು, ಇವತ್ತು ಫಸ್ಟ್ ಏನ್ ಮಾಡ್ಬೇಕು, ಫಾರ್ ಎಕ್ಸಾಂಪಲ್ ನೀವೊಂದು ಕಾನ್ಸೆಪ್ಟ್ ತೆಗೆದಿದ್ದೀರಾ, ಫಸ್ಟ್ ಏನ್ ಮಾಡ್ಬೇಕು, ಅರ್ಥ ಮಾಡ್ಕೋಬೇಕು, ಮತ್ತೆ ಮನಸ್ಸಿಗೆ ಸ್ಟೋರ್ ಮಾಡ್ಬೇಕು. ಓಕೆ ಈ ತರ ಮತ್ತೆ ನೀವು ಬರಿಬೇಕು. ಥಿಯರಿ ಪೇಪರ್ಗೆ ಆ ತರ ಅಂಡ್ ಪ್ರಾಕ್ಟಿಕಲ್ ಪೇಪರ್ಗೆ ಬರ್ದಿನ ಕಲಿಬೇಕು. ಯಾಕಂದ್ರೆ ಒಮ್ಮೆ ಓದುವಾಗ ಓಕೆ ಅರ್ಥ ಆಗುತ್ತೆ, ಎಲ್ಲ ಅರ್ಥ ಆಯ್ತು, ಆದ್ರೆ ಎಕ್ಸಾಮ್ಗೆ ಹೋಗುವಾಗ ಬರೆಯುವಾಗ ಏನೂ ಇಲ್ಲ ಸರ್. ಸೊ ದಟ್ ಈಸ್ ದ ಮೈನ್ ಪ್ರಾಬ್ಲಮ್. ಯು ಹ್ಯಾವ್ ಟು ರೈಟ್ ಅಂಡ್ ಸ್ಟಡಿ. ಕ್ಲಿಯರ್? ನೆಕ್ಸ್ಟ್ ಕಾನ್ಸೆಪ್ಟ್ ಅಂತ ಹೇಳೋದು, ಇಟ್ ಈಸ್ ಡಿಫಿಕಲ್ಟ್ ಸಬ್ಜೆಕ್ಟ್ ಯಾವುದು. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಎಕ್ಸಾಂಪಲ್ ಹೇಳುವಾಗ ಡಿಫಿಕಲ್ಟ್ ಸಬ್ಜೆಕ್ಟ್ ಲೋ ಆದ್ರೆ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಲಾಸ್ಟ್ ಕಲಿತಾರೆ. ಅವ್ರಿಗೆ ಗೊತ್ತಿದೆ ವಿಚ್ ಇಸ್ ದ ಮೋಸ್ಟ್ ಡಿಫಿಕಲ್ಟ್ ಲೋ ಪೇಪರ್, ಅವ್ರು ಎಲ್ಲಿಡ್ತಾರೆ ಅದನ್ನು ಲಾಸ್ಟ್ ಇಡ್ತಾರೆ. ಎಲ್ಲ ಕಲ್ತಾದ್ಮೇಲೆ, ಎಲ್ಲ ಮುಗ್ದಾದ್ಮೇಲೆ ಕಲಿಯುವ ಸರ್. ಮತ್ತೆ ಯಾವ ಕಾರಣದಿಂದ ಫೇಲ್ ಆಗಿದ್ದೀರಾ, ಲೋ ಸರ್, ಫಸ್ಟ್ ಕಲಿತೀರಾ ಇಲ್ಲ. ಸೊ ಸ್ಟಡಿ ದ್ಯಾಟ್ ಫಸ್ಟ್, ಅದನ್ನು ಫಸ್ಟ್ ನೀವು ಕಂಪ್ಲೀಟ್ ಮಾಡಿ. ಬಿಕಾಸ್ ಲೋ ಇಸ್ ದ ವೆರಿ 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 ಡಿಫಿಕಲ್ಟ್ ಪೇಪರ್. ಅದೆಲ್ಲರಿಗೂ ಆ ತರನೇ, ಯಾರಿಗೂ ಚೇಂಜ್ ಆಗಲ್ಲ. ಅರ್ಥ ಆಗ್ತಾ ಇದೆಯಲ್ಲ?
ಸೊ ನೀವೇನು ಮಾಡಬೇಕು, ಡಿಫಿಕಲ್ಟ್ ಸಬ್ಜೆಕ್ಟ್ ಮೇ ಬಿ ಕೆಲವರಿಗೆ ಲೋ ಇರಲ್ಲ, ಅಕೌಂಟ್ಸ್ ಇರುತ್ತೆ. ಸೊ ಅಕೌಂಟ್ಸ್ ಇದ್ರೆ ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿ. ನೀವು ಡಿಫಿಕಲ್ಟ್ ಇರೋದನ್ನು ಫಸ್ಟ್ ಮುಗಿಸಿದ್ರೆ ಲಾಸ್ಟ್ ನಮಗೆ ಸ್ವಲ್ಪ ಫ್ರೀ ಸಿಗುತ್ತೆ. ಇಲ್ಲಾಂದ್ರೆ ಏನು, ಎಲ್ಲ ಒಟ್ಟಿಗೆ ಬಂದು ಏನೂ ಮಾಡೋಕ್ಕಾಗಲ್ಲ. ಕ್ಲಿಯರ್? ದ ನೆಕ್ಸ್ಟ್ ಒನ್ ಕ್ವಶನ್ ಪ್ರಾಕ್ಟೀಸ್. ಅದು ನಾವು RTP ಕ್ವಶನ್ಸ್ ರೀಸೆಂಟ್ ಆಗಿ ರಿಲೀಸ್ ಮಾಡಿದ್ದಾರೆ, MTP ಕ್ವಶನ್ಸ್ ಇದೆ, ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಇದೆ. ಇನ್ನು ನಾವು ಇದನ್ನು ಬರೆದು ಕಲಿಬೇಕು. ಅಥವಾ ಅಟ್ಲೀಸ್ಟ್ ಫಸ್ಟ್ ಸ್ಟೆಪ್ ಅಂತ ಹೇಳುವಾಗ ಯು ಹ್ಯಾವ್ ಟು ಜಸ್ಟ್ ರೀಡ್. ಫಸ್ಟ್ ನೀವೊಂದು ಓದಬೇಕು. ಸೆಕೆಂಡ್ ನೀವೇನು ಮಾಡಬೇಕು, ಯು ಹ್ಯಾವ್ ಟು ರೈಟ್ ಅಂಡ್ ಪ್ರಾಕ್ಟೀಸ್ ಮಾಡಬೇಕು. ಯಾಕೆ ನಾನು ಸುಮ್ಮನೆ ಓದುವುದು ಅಂತ ಹೇಳಿದ್ರೆ, ನೀವು ಎಕ್ಸಾಮ್ ಹಾಲಲ್ಲಿ ಕುತ್ಕೊಳ್ಳುವಾಗ ನಿಮ್ಗೆ ಆ ಕ್ವಶನ್ ನೋಡುವಾಗ ನಾನು ಎಲ್ಲೂ ಓದಿದ್ದೀನಪ್ಪ ಆ ಥರ ನಿಮಗೆ ಮನಸ್ಸಲ್ಲಿ ಬರಬೇಕು. ದಟ್ಸ್ ವೈ ಐ ಆಮ್ ಸೇಯಿಂಗ್ ಫಸ್ಟ್ ಯು ಹ್ಯಾವ್ ಟು ರೀಡ್ ಎಂಟೈರ್, ನೆಕ್ಸ್ಟ್ ಯು ಹ್ಯಾವ್ ಟು ರೈಟ್ ಇಟ್. ರೈಟ್ ಇಟ್ ಈಸ್ ಸೆಕೆಂಡರಿ. ಅದು ಎಲ್ಲ ದಿನ ನೀವೀಗ 4 hours ಈ ಟೈಮ್ ಅಲೋಕೇಶನ್ ಮಾಡಿದ್ದೀರಲ್ಲ, ಈ 4 hours ಅಲ್ಲಿ ನೀವೇನು ಮಾಡಬೇಕು, ಇದಕ್ಕೂ ನೀವು ಟೈಮ್ ಅಲೋಕೇಶನ್ ಕೊಡಬೇಕು. ಈಗ ಫಾರ್ 3 ಎಕ್ಸಾಮ್ ನೀವು ಓದಿದ್ರೆ ಅಥವಾ ಬರೆದ್ರೆ 1 hour ನೀವು ಕ್ವಶನ್ ಪ್ರಾಕ್ಟೀಸಿಗೆ ಟೈಮ್ ಕೊಡಬೇಕು. ಅರ್ಥ ಆಗ್ತಿದೆಯಲ್ಲ? ಸೊ ದಿಸ್ ಈಸ್ ದ ಕಾನ್ಸೆಪ್ಟ್. ಹೌ ಯು ಕ್ಯಾನ್, ನಿಮಗೆ ಈ ಒಂದು 30 days ಅಲ್ಲಿ ಯಾವ ತರ ಪ್ಲಾನ್ ಮಾಡಬಹುದು ಅಂತೇಳಿ ಈ ಒಂದು ಕಾನ್ಸೆಪ್ಟ್ ಇಂಟ್ರೊಡಕ್ಷನ್ ಮಾಡಿದ್ದೀನಿ. ನಿಮಗೆ ಅರ್ಥ ಆಯ್ತು ಅಂತ ನಾನು ನಂಬ್ತೀನಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ CA ಫೌಂಡೇಶನ್ ಬರೀತಾ ಇದ್ರೆ ಅವರಿಗೂ ನಿಮಗೆ ಇದನ್ನು ಶೇರ್ ಮಾಡಿ ಕೊಡಬಹುದು. ದಿಸ್ ಇಸ್ ಆಲ್ಸೋ ಅಪ್ಲಿಕೇಬಲ್ ಫಾರ್ CA ಇಂಟರ್ ಎಕ್ಸಾಮಿನೇಷನ್ ಆಸ್ ವೆಲ್. ನಿಮಗೆ ಏನು ಹೇಳ್ಬೇಕಿದ್ರು ನಿಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಬಹುದು. ಫಸ್ಟ್ ಟೈಮ್ ನಾವು ಚಾನಲ್ ವಿಸಿಟ್ ಮಾಡೋದಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ. ಮುಂದಿನ ವಿಡಿಯೋ ನೋಡುವವರೆಗೂ ಆಲ್ ದ ವೆರಿ ಬೆಸ್ಟ್.